ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಯಾರ ಸಂತೈಸುವಿಕೆಯಿಂದಲೇ ನಮ್ಮ ಪ್ರಾಣಕ್ಕೆ ಸಂತೋಷ ಉಂಟಾಗುವಂತದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಕೀರ್ತನೆಗಳು 94ನೇ ಅಧ್ಯಾಯ 19ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಪ್ರಿಯ ದೇವಜನರೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಒಟ್ಟಿಗೆ ಅನೇಕ ಚಿಂತೆಗಳು ನಮ್ಮನ್ನ ಆವರಿಸಿಕೊಳ್ಳುವಾಗ, ನಮ್ಮನ್ನ ಮುತ್ತಿಕೊಳ್ಳುವಾಗ ನಾವು ಏನು ಮಾಡಬೇಕು, ಯಾರಿಗೆ ಹೇಳಿಕೊಳ್ಳಬೇಕು, ಎಲ್ಲಿ ಹೋದರೆ ನಮಗೆ ಸಮಾಧಾನ ಸಿಗುತ್ತದೆ, ಯಾರು ನಮ್ಮನ್ನ ಉತ್ತೇಜನ ಪಡಿಸುವವರು, ಯಾರು ನಮಗೆ ಸಂತೈಸುವಿಕೆಯನ್ನ ನೀಡುವವರು ಎಂಬುದಾಗಿ ನಾವು ಬಹಳಷ್ಟು ಚಿಂತೆಗೆ ಒಳಗಾಗುವಂತವರಾಗಿದ್ದೇವೆ. ನಮ್ಮ ಮನಸ್ಸು ಆಯಾಸಗೊಂಡು ಯಾರ ಬಳಿಗೆ ಹೋದರೂ, ಯಾರು ಯಾವ ರೀತಿಯಲ್ಲಿ ನಮ್ಮನ್ನ ಸಂತೈಸಿದರೂ ನಮಗೆ ಸಂತೈಸುವಿಕೆ, ಸಮಾಧಾನ ಸಿಗದಿರುವಂತ ಪರಿಸ್ಥಿತಿಗಳು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬರಬಹುದು ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಷ್ಟೋ ಸ್ಥಳಗಳನ್ನ ನಾವು ವೀಕ್ಷಿಸಬಹುದು, ಎಷ್ಟೋ ಪ್ರಿಯಜನರ ಬಳಿಗೆ ನಾವು ಹೋಗಬಹುದು. ಆದರೆ ದೇವರು ಕೊಡುವ ಸಂತೋಷದಿಂದ, ದೇವರು ಕೊಡುವ ಸಂತೈಸುವಿಕೆಯಿಂದ ನಮಗೆ, ನಮ್ಮ ಪ್ರಾಣಕ್ಕೆ ಸಿಗುವಂತ ಸಂತೋಷ ಇಹಲೋಕದ ಯಾವ ಕಡೆಯಲ್ಲಿಯೂ ಯಾವ ಜನರಿಂದಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಎಷ್ಟೋ ಸಾರಿ ನಾವು ತಪ್ಪು ದಾರಿಗಳನ್ನು ಸಹ ಹಿಡಿಯುವುದುಂಟು. ಬೇರೆ ಬೇರೆ ಪದಾರ್ಥಗಳನ್ನ, ನಶ ಪದಾರ್ಥಗಳನ್ನ ಸೇವಿಸುವುದುಂಟು. ಈಗಿನ ಕಾಲದಲ್ಲಿ ನಾವು ನೋಡುವುದಾದರೆ ಎಷ್ಟೋ ಜನ ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ, ಎಷ್ಟೋ ಜನ ಕುಡಿಕತನಕ್ಕೆ ಅಡಿಕ್ಟ್ ಆಗಿದ್ದಾರೆ, ಎಷ್ಟೋ ಜನ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅಲ್ಲಿಂದ ಅವರಿಗೆ ಸಂತೋಷ ಸಿಗುತ್ತದೆ ಎಂಬುದಾಗಿ ಆಸೆ ಪಟ್ಟು ಅವುಗಳನ್ನ ಮಾಡುವಾಗಲೂ ನೋಡುವಾಗಲೂ ಅದೆಲ್ಲ ವ್ಯರ್ಥವಾಗಿ ಇರುವುದನ್ನು ನಾವು ಕಾಣುತ್ತೇವೆ. ಕ್ಷಣಿಕವಾದಂತ ಅಂತ ಚಟಗಳಿಗೆ, ಆನಂದಕ್ಕೆ ನಾವು ನಮ್ಮನ್ನ ಒಳಪಡಿಸಿಕೊಳ್ಳದಂತೆ ನಮ್ಮಲ್ಲಿ ಅನೇಕ ಚಿಂತೆಗಳು ಒಟ್ಟಾಗಿ ಬಂದು ನಾವು ಏನು ಮಾಡಬೇಕು ಎಂಬುದಾಗಿ ತೋಚದೇ ಇರುವಾಗಲೂ ದೇವರ ಬಳಿಯಲ್ಲಿ ಮೊಣಕಾಲುಗಳನ್ನೂರಿ ಸ್ವಲ್ಪ ಸಮಯ ಕಳೆಯೋಣ ಪ್ರಿಯರೇ. ಆತನ ವಾಕ್ಯದಲ್ಲಿ ಬರೆದಿರುವ ಹಾಗೆ ಆತನ ಸಂತೈಸುವಿಕೆಯಿಂದ ನಮ್ಮ ಪ್ರಾಣಕ್ಕೆ ಸಂತೋಷ ಉಂಟಾಗುವಂತದ್ದಾಗಿದೆ. ಅದು ಶಾಶ್ವತವಾದದ್ದು. ಅದಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ಅಲ್ಲಿ ಇಲ್ಲಿ ಹೋಗುವುದು ಬೇಡ. ದೇವರ ಬಳಿಯಲ್ಲಿ ನಮಗೆ ಸಿಗುವಂತ
ಸಂತೋಷವನ್ನ, ಸಂತೈಸುವಿಕೆಯನ್ನ ಅನುಭವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.